Pretty close. I'll leave. ಉಕ್ರೇನ್ಗೆ ಮಿಲಿಟರಿ ನೆರವನ್ನ ನಿಲ್ಲಿಸಿದ ಟ್ರಂಪ್. ಝೆಲೆನ್ಸ್ಕಿ ಜೊತೆ ಘರ್ಷಣೆ ಬೆನ್ನಲ್ಲೇನೆ ಮಿಲಿಟರಿ ನೆರವನ್ನ ಟ್ರಂಪ್ ನಿಲ್ಲಿಸಿದ್ದು ಯಾಕೆ? ನಮಸ್ಕಾರ. ಈ ಜಗತ್ತಿನಲ್ಲಿರೋ 200ಕ್ಕೂ ಹೆಚ್ಚು ದೇಶಗಳಲ್ಲಿ ಅತ್ಯಂತ ಬಲಿಷ್ಠ ದೇಶ ಅಂದ್ರೆ ಅದು ಅಮೆರಿಕ. ಜಾಗತಿಕವಾಗಿ ಅಮೆರಿಕ ಜಗತ್ತಿನ ದೊಡ್ಡಣ್ಣ ಅಂತ ಹೆಸರು ಮಾಡಿದೆ. ಆರ್ಥಿಕವಾಗಿ, ಸೈನಿಕವಾಗಿ, ವೈಜ್ಞಾನಿಕವಾಗಿ, ಕ್ರೀಡೆ, ವಿಜ್ಞಾನ, ತಂತ್ರಜ್ಞಾನದಲ್ಲಿ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ, ಜೊತೆಗೆ ವಿಶ್ವದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಮಾನವ ಹಕ್ಕು, ಪ್ರಜಾಪ್ರಭುತ್ವದ ರಕ್ಷಣೆಯಲ್ಲಿ ಅಮೆರಿಕ ಮುಂಚೂಣಿಯಲ್ಲಿದೆ. ಜೊತೆಗೆ ಅಮೆರಿಕ ಮೇಲೆ ಕೆಲವೊಂದು ಆರೋಪಗಳು ಕೂಡ ಇದ್ದಾವೆ. ಅದೇನೆಂದ್ರೆ ತನ್ನ ವ್ಯಾಪಾರ ಮತ್ತು ವಿದೇಶಾಂಗ ನೀತಿಯಿಂದ ವಿಶ್ವದಲ್ಲಿ ಒಡಕುಂಟು ಮಾಡಿ ತಾನೇ ಸರ್ವಾಧಿಕಾರಿಯಂತೆ ವರ್ತಿಸುತ್ತೆ. ಗಲಭೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಶಸ್ತ್ರಾಸ್ತ್ರಗಳನ್ನ ಒದಗಿಸುತ್ತೆ. ದೇಶಗಳ ಮಧ್ಯೆ ಭಿನ್ನಾಭಿಪ್ರಾಯವನ್ನ ಸೃಷ್ಟಿ ಮಾಡಿ ಯುದ್ಧವನ್ನ ಮಾಡಿಸುತ್ತೆ. ಹೀಗೆ ನಾನಾ ಆರೋಪಗಳಿದಾವೆ. ಸದ್ಯ ಈ ಆರೋಪಗಳಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಗಳು ಪುಷ್ಟಿಯನ್ನ ನೀಡ್ತಾ ಇದ್ದಾವೆ. ಎರಡನೆಯ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನ ವಹಿಸಿಕೊಂಡಿದ್ದಾಗಿಂದನೂ ಕೂಡ ಅವರು ಸುದ್ದಿಲಿದ್ದಾರೆ. ವ್ಯಾಪಾರ ಮನೋಭಾವವನ್ನು ಹೊಂದಿರೋ ಡೊನಾಲ್ಡ್ ಟ್ರಂಪ್ ಅವರು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರ ಜೊತೆಗೆ ನಡೆದುಕೊಂಡ ರೀತಿ ನಿಜಕ್ಕೂ ಸ್ವಾಗತಾರ್ಹ ಅಲ್ಲ. ಅಮೆರಿಕದ ಅಧ್ಯಕ್ಷರೊಬ್ಬರು ಸಹಾಯ ಕೇಳಿ ಬಂದ ಸಣ್ಣ ದೇಶದ ಪ್ರಧಾನಿಯೊಬ್ಬರ ಜೊತೆಗೆ ಅತಿ ಕೀಳಾಗಿ ನಡೆದುಕೊಂಡಿರೋದು ನಿಜಕ್ಕೂ ಅಮೆರಿಕದ ಅಧ್ಯಕ್ಷರ ಘನತೆಗೆ ಇದು ತಕ್ಕದಾಗಿರೋದಲ್ಲ. ನಮ್ಮ ಆಡಳಿತ 3 ವರ್ಷಗಳ ಯುದ್ಧವನ್ನ ಕೊನೆಗೊಳಿಸೋದಕ್ಕೆ ರಷ್ಯಾ ಜೊತೆ ಉತ್ತಮ ಸಂಬಂಧವನ್ನ ನಿರ್ಮಿಸೋದಕ್ಕೆ ಬಯಸಿದೆ. ರಷ್ಯಾ ಉಕ್ರೇನ್ ನಡುವೆ ಶಾಂತಿ ನೆಲೆಸಬೇಕಂದ್ರೆ ರಷ್ಯಾ ಜೊತೆಗೆ ಉಕ್ರೇನ್ ನಾನಾ ರೀತಿಯಲ್ಲಿ ರಾಜಿ ಮಾಡ್ಕೊಳ್ಬೇಕಾಗತ್ತೆ ಅಂತ ಟ್ರಂಪ್ ಹೇಳಿರೋದಾಗಿ ವರದಿಯಾಗಿದೆ. ಇದರಿಂದ ಟ್ರಂಪ್ ವ್ಯಾಪಾರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ತಿಳಿಯುತ್ತೆ. ಇದೀಗ ಮತ್ತೊಮ್ಮೆ ತಮ್ಮ ಮನಸ್ಥಿತಿಯನ್ನ ಟ್ರಂಪ್ ಅವರು ಹೊರಹಾಕಿದ್ದಾರೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಉಕ್ರೇನ್ಗೆ ಮಿಲಿಟರಿ ನೆರವನ್ನ ಇದೀಗ ಸ್ಥಗಿತಗೊಳಿಸಿದ್ದಾರೆ. ಈ ಕುರಿತು ಶ್ವೇತಭವನದ ಅಧಿಕಾರಿಯೊಬ್ಬರು ಮಾಹಿತಿಯನ್ನ ಹೇಳಿದ್ದಾರೆ. ಈ ಬೆಳವಣಿಗೆ ರಷ್ಯಾದೊಂದಿಗೆ ಶಾಂತಿ ಮಾತುಕತೆಗೆ ಒಪ್ಪಿಕೊಳ್ಳುವುದಕ್ಕೆ ಉಕ್ರೇನ್ ಮೇಲೆ ಒತ್ತಡವನ್ನ ತೀವ್ರವಾಗಿ ಹೆಚ್ಚಳ ಮಾಡಿದೆ. ಅಮೆರಿಕದ ಈ ನಿರ್ಧಾರ ಉಕ್ರೇನ್ಗೆ ಸಂಕಷ್ಟವನ್ನ ತಂದೊಡ್ಡಿದೆ. ಅಮೆರಿಕದ ಶಸ್ತ್ರಾಸ್ತ್ರ ನೆರವಿನಲ್ಲಿ ಅಡಚಣೆ ಆದ್ರೆ ರಷ್ಯಾದ ಆಕ್ರಮಣವನ್ನ ಹಿಮ್ಮೆಟ್ಟಿಸೋದು ಉಕ್ರೇನ್ಗೆ ಕಷ್ಟ ಆಗಲಿದೆ. ಅಮೆರಿಕದ ಅಧ್ಯಕ್ಷರು ಶಾಂತಿಯತ್ತ ಗಮನ ಹರಿಸಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಪಾಲುದಾರರು ಸಹ ಆ ಗುರಿಗೆ ಬದ್ಧರಾಗಿರಬೇಕು ಅಂತ ಶ್ವೇತಭವನದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಉಕ್ರೇನ್ಗೆ ಸೇನಾ ನೆರವನ್ನ ಸ್ಥಗಿತಗೊಳಿಸುವಂತೆ ಟ್ರಂಪ್ ಅವರು ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸಿತ್ ಅವರಿಗೆ ಆದೇಶವನ್ನ ನೀಡಿದ್ದಾರೆ. ನೆರವನ್ನ ಶಾಶ್ವತವಾಗಿ ರದ್ದುಗೊಳಿಸ್ತಾ ಇಲ್ಲ ಅಂತಾನೂ ಕೂಡ ತಿಳಿಸಿದ್ದಾರೆ. ಶುಕ್ರವಾರ ಅಮೆರಿಕದ ಓವಲ್ ಕಚೇರಿಯಲ್ಲಿ ಟ್ರಂಪ್ ಮತ್ತು ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ನಡುವೆ ನಡೆದ ಚರ್ಚೆ ವಾಕ್ಸಮರಕ್ಕೆ ತಿರುಗಿತು. ಈ ಬೆಳವಣಿಗೆಯ ಬೆನ್ನಲ್ಲೇನೆ ಟ್ರಂಪ್ ಅವರು ಮಿಲಿಟರಿ ನೆರವನ್ನ ಸ್ಥಗಿತಗೊಳಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.